everyone, this is Sahana, your social science tutor from Parikshe. Yes, so ನೀವಿಲ್ಲಿ ನೋಡ್ಬೋದು ನಾನು ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ನಿಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಒಂದು ಸಿಲೆಬಸ್ ಅಂಡ್ ಪಾರ್ಟ್ 1 ನ ನಾವು ಆಲ್ರೆಡಿ ಮುಗಿಸಿದೀವಿ. ಇದೊಂದು ಹೇಗೆ ಉಳ್ಕೊಂತು ಅಂತಂದ್ರೆ ಇದು ನಿಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಕಂಟಿನ್ಯೂಯೇಷನ್ ಅಂತ. ಸೊ ಹಾಗಾಗಿ ಆ ಕಂಟಿನ್ಯೂಡ್ ಪಾರ್ಟ್ ಏನಿದೆ ಅದನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅದ್ಯಾವುದು ಅಂತಂದ್ರೆ ನೀವಿಲ್ಲೇ ನೋಡ್ಬೋದು, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಮ್ ಅಂತ. ಸೊ ಈ ಒಂದು ಚಿಕ್ಕ ಟಾಪಿಕ್ ನ ಇವತ್ತು ಕವರ್ ಮಾಡಿ ಮುಗಿಸ್ತೀನಿ, ಓಕೆನಾ. ಅಂಡ್ ಇದು ಆಕ್ಚುಲಿ ನಿಮ್ಗೆ ರಿವಿಷನ್ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ಮಂತ್ ರಿವಿಷನ್ ಮಾಡಿದ್ದೆ, ಸೊ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ಗೋಸ್ಕರ ಅಂತ. ಸೊ ಅಲ್ಲಿ ನಿಮ್ಗೆ ಒಂಚೂರು ಡೀಟೇಲ್ಸ್ ನ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಈ ಒಂದು ಟಾಪಿಕ್ ಬಗ್ಗೆ. ಬಟ್ ಇನ್ ಡೀಟೇಲ್ ಆಗ್ಬೇಕು ಅಂತಂದ್ರೆ ನೀವು ಈ ವಿಡಿಯೋನ ನೋಡಿದ್ರೆ ಸಾಕು, ಓಕೆನಾ. ಎಸ್, ಸೊ ಏನೇನ್ ಕಲಿತೀವಿ ನಾವು ಅಂತ ಅಂದ್ರೆ ಈ ಒಂದು ಟಾಪಿಕ್ ಅಲ್ಲಿ ನೋಡಿ, ಹೂ ಸ್ಟಾರ್ಟೆಡ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅಂದ್ರೆ SNDPY ಅಂತ ಇದನ್ನ ಫೇಮಸ್ ಆಗಿ ಈ ತರ ಕರೀತಾರೆ, ಆಯ್ತಾ. ಸೊ ಇದು SNDPY. ನೆಕ್ಸ್ಟ್ ಸ್ಟೋರಿ ಬಿಹೈಂಡ್ SNDPY. ಸೊ ಯಾಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ಕಲಿತೀವಿ. ಏಮ್ಸ್ ಏನಾಗಿತ್ತು, ಅದ್ರ ಗುರಿ ಏನಾಗಿತ್ತು, SNDPY ಏನನ್ನ ಎಂಕರೇಜ್ ಮಾಡ್ತು, ಏನನ್ನ ಪ್ರೋತ್ಸಾಹ ಮಾಡ್ತು ಅಂತ. ಹೂ ವಾಸ್ ಇನ್ಫ್ಲೂಯೆನ್ಸ್ ಬೈ ಶ್ರೀ ನಾರಾಯಣ ಗುರು ಅಂದ್ರೆ ಇದ್ರ ಫೌಂಡರ್ ಇವರು. ಸೊ ಇವರಿಂದ ಯಾರೆಲ್ಲ ಇನ್ಫ್ಲೂಯೆನ್ಸ್ ಆದ್ರು ಇವ್ರು ಮಾಡ್ತಾ ಇರೋಂತ ಒಂದು ಒಳ್ಳೆ ಕೆಲ್ಸಕ್ಕೆ ಅನ್ನೋದನ್ನ ನೋಡ್ತೀವಿ. ಇಂಪಾರ್ಟೆಂಟ್ ಸ್ಲೋಗನ್ ಏನ್ ಹೇಳಿದ್ರು, ಅಚೀವ್ಮೆಂಟ್ಸ್ ಏನಿತ್ತು, ಮತ್ತೆ ಇನ್ನೊಂದ್ಸರಿ ರೀಕಾಲ್ ಮಾಡೋಣ, ಹಾಗೂ ಒಂದು ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಬೇಗ ಸ್ಟಾರ್ಟ್ ಮಾಡೋಣ. ಹೂ ಸ್ಟಾರ್ಟೆಡ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಸೊ ಇವರ ಫೋಟೋ ನೀವು ಆಲ್ರೆಡಿ ಫಸ್ಟ್ ಸ್ಲೈಡ್ ಅಲ್ಲೇ ನೋಡಿದೀರಾ. ಸೊ ಇವರೇ ಫೌಂಡರ್ ಅಂಡ್ ಈ ಐಕನ್ಸ್ ಎಲ್ಲ ನೆನಪಿದೆ ಅಂತ ಅನ್ಕೋತೀನಿ ನಿಮ್ಗೆ. ಸೊ ಇದು ಫೌಂಡರ್ ಸಿಂಬಲ್, ಆಯ್ತಾ. ಸೊ ಯಾರು ಕಂಡು ಹಿಡಿದಿದ್ರು ಅವ್ರದ್ದು ಸಿಂಬಲ್. ಸೊ ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ನಾರಾಯಣ ಗುರು. ಇನ್ ಯಾವಾಗ 1903. ಸೊ ಈ ಒಂದು ಇಸ್ವಿಯಲ್ಲಿ ಅವರು ಕಂಡು ಹಿಡಿತಾರೆ, ಆಯ್ತಾ. ಸೊ ಯಾಕೆ ಕಂಡು ಹಿಡಿತಾರೆ, ಕಂಡು ಹಿಡಿದ್ರು ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ. ಬಟ್ ಅದ್ರ ಹಿಂದೆ ಏನೋ ಒಂದು ಕಾರಣ ಡೆಫಿನೆಟ್ಲಿ ಇರ್ಬೇಕಲ್ವಾ. ಸೊ ಈ ಕಾರಣಗಳೇನು ಅನ್ನೋ ಈ ತರ ಒಂದು ಸ್ಟೋರಿ ಬೋರ್ಡ್ ತರ ಹಾಕಿದೀವಿ ನಿಮ್ಗೆ ಈಸಿ ಆಗ್ಲಿ ಅಂತ. ಫಸ್ಟ್ ಬಂದ್ಬಿಟ್ಟು ಕಾಸ್ಟ್ ಡಿಫ್ರೆನ್ಸಸ್ ಬಟ್ ಟೂ ಮಚ್ ಇನ್ ಕೇರಳ. ಸೊ ಇವರು ಕೂಡ ಕೇರಳದವ್ರೆ, ಆಯ್ತಾ. ಸೊ ಅವರ ಒಂದು ಸ್ಥಳ ಯಾವುದು ಅಂದ್ರೆ ಕೇರಳಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರು. ಸೊ ಕಾಸ್ಟ್ ಡಿಫ್ರೆನ್ಸಸ್ ಇದೆಲ್ಲ ನಾವು ನೋಡ್ಕೊ ಬಂದಿದೀವಿ ಈ ಒಂದು ಚಾಪ್ಟರ್ ಅಲ್ಲಿ. ಬಟ್ ಇದು ಯಾಕಪ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಇವರ ಒಂದು ನನ್ನ ಒಂದು ಸ್ಥಳದಲ್ಲಿ ನಾನು ಚೇಂಜ್ ಮಾಡ್ಬೇಕಪ್ಪ ಅನ್ನೋದು ಅವ್ರ ತಲೆಯಲ್ಲಿ ಇತ್ತು, ಆಯ್ತಾ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ಕಾಸ್ಟ್ ಡಿಫ್ರೆನ್ಸಸ್ ವೆರ್ ಟೂ ಮಚ್ ಇನ್ ಕೇರಳ, ಆಯ್ತಾ. ಸೊ ಜಾತಿ ಅನ್ನೋ ಭೇದ ಭಾವಗಳು ಏನ್ ಮಾಡ್ತಾ ಇದ್ರು ಅದು ತುಂಬಾ ಜಾಸ್ತಿ ಇತ್ತು. ಬಾರ್ಡ್ ಫ್ರಮ್ ವೇರಿಂಗ್ ಫುಟ್ ವೇರ್ ಅಂದ್ರೆ ಈ ನಾವು ಕೀಳ್ ಜಾತಿ ಅಂತ ಅಂತ ಹೇಳ್ಕೊಂಡ್ ಬರ್ತಾ ಇದ್ವಲ್ವಾ. ಸೊ ಅಂತವ್ರೆಲ್ಲ ಚಪ್ಪಲಿ ಹಾಕೋಬಾರ್ದು ಅಂತ ಒಂದು ರೂಲ್, ಅದೊಂದು. ಆಮೇಲೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ವೇರ್ ನಾಟ್ ಅಲೌಡ್ ಟು ಯೂಸ್ ಟ್ಯಾಂಕ್ಸ್ ಅಂಡ್ ರೋಡ್ಸ್. ಇವಾಗ ಎಲ್ಲಾರು ಹೋಗೋ ರೋಡ್ ಅಲ್ಲಿ ಅಥವಾ ಎಲ್ಲಾರು ಯೂಸ್ ಮಾಡೋ ಒಂದು ಟ್ಯಾಂಕ್ ಅಥವಾ ಬಾವಿಯಲ್ಲಿ ಇವ್ರು ಯಾರು ಯೂಸ್ ಮಾಡ್ಬಾರ್ದಿತ್ತು, ನೀರ್ನ ಯೂಸ್ ಮಾಡ್ಬಾರ್ದಿತ್ತು, ಆ ಒಂದು ದಾರಿಯಲ್ಲಿ ನಡಿಬಾರ್ದಿತ್ತು. ಸೊ ಈ ತರ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಟ್ಟಿದ್ರು. ರಿಸ್ಟ್ರಿಕ್ಷನ್ಸ್ ಆನ್ ವುಮೆನ್ಸ್ ಡ್ರೆಸ್. ಸೊ ಈ ತರನೇ ಬಟ್ಟೆ ಹಾಕ್ಬೇಕು, ನೀವು ಈ ಜಾತಿಯವ್ರು ಈ ತರನೇ ಬಟ್ಟೆ ಹಾಕ್ಬೇಕು. ಸೊ ಈ ತರದ್ದೆಲ್ಲ ತುಂಬಾ ಅತಿ ಆಯ್ತಲ್ವಾ. ಸೊ ಜನಗಳಂದ್ರೆ ಎಲ್ಲಾರು ಒಂದೇ, ಬಟ್ ಯಾಕೆ ಇಷ್ಟೆಲ್ಲ ಭೇದ ಭಾವ ಮಾಡ್ತಾ ಇದಾರೆ ಇವರು ನನ್ನ ಒಂದು ಜಾಗದಲ್ಲಿ, ಇದು ತಪ್ಪು ಅಂತ ಇವರು ಈ ಒಂದು ಯೋಜನೆನ ಸ್ಥಾಪನೆ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಳೇ. ಸೊ 4 points. ಕಾಸ್ಟ್ ಡಿಫ್ರೆನ್ಸಸ್ ವರ್ ಟೂ ಮಚ್ ಇನ್ ಕೇರಳ ಅಂಡ್ ಬಾರ್ಡ್ ಫ್ರಮ್ ವೇರಿಂಗ್ ಫುಟ್ವೇರ್, ಚಪ್ಪಲಿ ಹಾಕೋಬಾರ್ದಿತ್ತು. ಅಂಡ್ ಅಂದ್ರೆ ಎಲ್ಲಾರು ಯೂಸ್ ಮಾಡುವಂತ ಒಂದು ನೀರ್ನ ತಗೋಬಾರ್ದಿತ್ತು, ಅಥವಾ ರೋಡ್ಸ್ ನಲ್ಲಿ ನಡಿಬಾರ್ದಿತ್ತು, ಆ ಒಂದು ರಸ್ತೆಯಲ್ಲಿ ನಡಿಬಾರ್ದಿತ್ತು. ಸೊ ಅದೊಂದು ಕಾರಣ. ಅಂಡ್ ಪ್ರತಿ ಸತಿನೂ ಬಟ್ಟೆ ಅಂದ್ರೆ ವುಮೆನ್ಸ್ ಬಟ್ ಲೈಕ್ ಹೆಂಗಸ್ರೆ ಹೆಂಗಿರ್ಬೇಕು ಅನ್ನೋ ಸಾರಿ ಹೇಳ್ತಾ ಇದ್ರು, ವಿಚ್ ಇಸ್ ನಾಟ್ ಕರೆಕ್ಟ್ ಅಲ್ವಾ. ಸೊ ಇವ್ 4 ಸ್ಟ್ರಾಂಗ್ ಪಾಯಿಂಟ್ಸ್ ಆಗಿತ್ತು ಅವ್ರಿಗೆ ಈ ಒಂದು ಯೋಜನೆನ ಕಂಡು ಹಿಡಿಯೋದಕ್ಕೆ, ರೈಟ್. ನೆಕ್ಸ್ಟ್, ಸೊ ವೈ ವಾಸ್ ಇಟ್ ಸ್ಟಾರ್ಟೆಡ್. ಸೊ ಯಾಕೆ ಸ್ಟಾರ್ಟ್, ಇದು ಬಂದ್ಬಿಟ್ಟು ಏಮ್ಸ್ ದು ಸಿಂಬಲ್ ಐಕನ್. ಸೊ ಗುರಿ ಏನಾಗಿತ್ತಪ್ಪ ಅಂತಂದ್ರೆ 2, ಅಪ್ಲಿಫ್ಟ್ಮೆಂಟ್ ಆಫ್ ದಿ ಎರ್ಹಾವ ಕಮ್ಯುನಿಟಿ ಇನ್ ಕೇರಳ. ಸೊ ಈ ಎರ್ಹಾವ ಕಮ್ಯುನಿಟಿ ಅನ್ನೋದು ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಆಗಿತ್ತು ಕೇರಳದಲ್ಲಿ. ಸೊ ಅದನ್ನ ನಾನು ಐ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಲೈಮ್ ಲೈಟ್ ಅನ್ನೋದು ಅವ್ರಿಗಿತ್ತು. ಅಂದ್ರೆ ನಾನ್ ಎಲ್ಲಾರ ತರನ ಇವ್ರನ್ನೂ ನೋಡ್ಬೇಕು ಎಲ್ಲಾರುನು ಅನ್ನೋದು ಅವ್ರಿಗಿತ್ತು, ಅದೊಂದು ಗುರಿ ಇತ್ತು. ಸ್ಟ್ರೆಂಥನಿಂಗ್ ಬ್ಯಾಕ್ವರ್ಡ್ ಅಂಡ್ ಎಕ್ಸ್ಪ್ಲಾಯ್ಟೆಡ್ ಕಮ್ಯುನಿಟೀಸ್. ಸೊ ಸೇಮ್ ಇದು ಬೇಸಿಕಲಿ ಎಲ್ಲಾರು ಒಂದೇ, ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಎಲ್ಲಾರು ಏನ್ ಹೇಳ್ತಾರೆ ಅದನ್ನ ನಾನು ಹೋಗ್ಲಾಡ್ಸ್ಬೇಕು
ಅರ್ಥ ಆಯ್ತಾ? ಸೊ ಅದು ಅವರ ಗುರಿ ಆಗಿತ್ತು. ರೈಟ್. ಸೊ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಕರೇಜ್ಡ್. ಸೊ ಏನನ್ನ ಎಂಕರೇಜ್ ಮಾಡಿದ್ರು ಅಂತ ಅಂದ್ರೆ ಪ್ರಮೋಟೆಡ್ ಎಜುಕೇಶನ್. ಸೊ ಎಜುಕೇಶನ್ ವಿದ್ಯಾಭ್ಯಾಸಗೆ ಜಾಸ್ತಿ ಅಂದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದರಿಂದಾನೇ ಒಂದು ಬೆಳಕು ಅನ್ನೋದು ನೋಡ್ಬೋದು ನೀವು. ಸೊ ಈ ಡಿಫ್ರೆನ್ಸಸ್ ಇರೋದಿಲ್ಲ. ಸೊ ಎಜುಕೇಶನ್ ಅನ್ನೋದು ಕೊಟ್ರೆ ಅನ್ನೋದು ಅವ್ರ ತಲೆಗೆ ಬಂದು ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ. ಅಂಡ್ ಬಿಲ್ಡ್ ಟೆಂಪಲ್ಸ್ ಫಾರ್ ದಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಸ್ ದೇ ವರ್ ಡಿನೈಡ್ ಟೆಂಪಲ್ ಎಂಟ್ರಿ. ಸೊ ಈ ಟೆಂಪಲ್ ಎಂಟ್ರಿ ಯಾಕೆ ಡಿನೈಡ್ ಅಂತ ಅಂದ್ರೆ ಬಿಡ್ತಾ ಇರ್ಲಿಲ್ಲ, ಆಯ್ತಾ, ದೇವಸ್ಥಾನದ ಒಳಗೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಯಾಕಪ್ಪ ಅಂತ ಅಂದ್ರೆ ಅದು ಬ್ರಾಹ್ಮಣರು ಕಟ್ಟಿರೋದು. ಸೊ ಬ್ರಾಹ್ಮಣರಿಗೆ ಸೇರ್ಪಟ್ಟಿದ್ದದು. ಸೊ ಇನ್ಯಾರು ಬರ್ಬಾರ್ದು ಇಲ್ಲಿ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅವ್ರು ಬರ್ಬಾರ್ದು. ಸೊ ಈ ತರದ್ದೇ ಜಾಸ್ತಿ ಇತ್ತು ಮಕ್ಳೇ. ಸೊ ಯಾಕೆ ನೀವು ಬಿಡೋದಿಲ್ಲ, ಸರಿ ಹೋಗ್ಲಿ ಬಿಡಿ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೋಸ್ಕರ ಅಂತಾನೆ ನಾನೊಂದ್ ದೇವಸ್ಥಾನ ಕಟ್ಟಿಸ್ತೀನಿ, ಸೊ ಅವ್ರು ಅಲ್ಲೇ ಹೋಗ್ಲಿ, ದೇವ್ರೆಲ್ಲಾರ್ಗು ಒಂದೇ, ಯಾಕೆ ನೀವ್ ಈ ತರ ಮಾಡ್ತಾ ಇದ್ರ, ಹೋಗ್ಲಿ ಪರವಾಗಿಲ್ಲ ಬಿಡಿ, ನಾನು ಈ ತರ ಮಾಡ್ತೀನಿ ಅಂತ ಒಂದು ದೇವಸ್ಥಾನನ ಕಟ್ಟಿಸ್ತಾರೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ. ಅರ್ಥ ಆಯ್ತಾ? ಸೊ ಅದು ಇವರ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಆಯ್ತಾ? ನೆಕ್ಸ್ಟ್, ಸೊ ಹೂ ವಾಸ್ ಇನ್ಫ್ಲೂಯೆನ್ಸ್ ಬೈ ಶ್ರೀ ನಾರಾಯಣ ಗುರು. ನಾನು ಹೇಳ್ದೆ ಅಲ್ಲ, ಸೊ ಇದು ಇನ್ಫ್ಲೂಯೆನ್ಸ್, ಯಾರು ಇನ್ಫ್ಲೂಯೆನ್ಸ್ ಆದ್ರೂ ಅದ್ರದ್ದು ಐಕನ್. ಸೊ ಇಬ್ರು ಇದಾರೆ ಮಕ್ಳೇ, ಡಾಕ್ಟರ್ ಪಲ್ಪು ಅಂತ, ಇನ್ನೊಬ್ರು ಬಂದ್ಬಿಟ್ಟು ಕುಮಾರ ಆಸನ್. ಸೊ ಇವೆರಡೂ ನಿಮ್ಗೆ ಹೊಸ ಹೆಸರುಗಳಿರ್ಬೋದು, ಬಟ್ ಕೇರಳದವ್ರಿಗೆ ಅಲ್ಲ, ಬಿಕಾಸ್ ಇವರಿಬ್ರು ತುಂಬಾ ಒಳ್ಳೆ ಮನುಷ್ಯರಾಗಿದ್ರು, ಮನುಷ್ಯರಾಗಿ ಬದುಕಿದ್ರು, ಅಂಡ್ ಫೇಮಸ್ ಪರ್ಸನಾಲಿಟೀಸ್ ಆಗಿದ್ರು ಕೇರಳದಲ್ಲಿ. ಸೊ ಇವ್ರು ಬಂದ್ಬಿಟ್ಟು ಡಾಕ್ಟರ್. ಆಯ್ತಾ? ಸೊ ಇವರು ಕುಮಾರನಾಸನ್ ಅನ್ನೋರು ಸಾಹಿತ್ಯದ ಮೇಲೆ ಜಾಸ್ತಿ ಒಲವಿತ್ತು ಇವ್ರಿಗೆ, ಲಿಟ್ರೇಚರ್ ಮೇಲೆ. ಸೊ ಜಾಸ್ತಿ ನೋವೆಲ್ಸ್ ನ ಬರೆಯೋದು, ಸ್ಟೋರೀಸ್ ನ ಬರೆಯೋದು, ಅಂಡ್ ಇವ್ರ ಮೇಲೆ ಹಾಡುಗಳೇ ಬರ್ತಿದಾರಂತೆ ಅಲ್ಲಿ. ಸೊ ಅಷ್ಟು ಫೇಮಸ್ ಇವರಿಬ್ರು. ಸೊ ಇವರಿಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಶ್ರೀನಾರಾಯಣ ಗುರು ಅವ್ರನ್ನ ಫಾಲೋ ಮಾಡ್ತಾರೆ. ಎಸ್, ನೀವ್ ಮಾಡ್ತಾ ಇರೋದು ಕರೆಕ್ಟ್, ಒಳ್ಳೆ ಕೆಲಸ ಮಾಡ್ತಾ ಇದೀರಾ ನೀವು, ನಾವ್ ನಿಮ್ ಹಿಂದೆ ಇರ್ತೀವಿ, ನಾವ್ ನಿಮ್ ಪ್ರೋತ್ಸಾಹ ಮಾಡ್ತೀವಿ ಅಂತ ಡಾಕ್ಟರ್ ಪಲ್ಪು ಹಾಗೂ ಕುಮಾರನಾಸನ್ ಅವರು ಶ್ರೀನಾರಾಯಣ ಗುರು ಅವರ ಹಿಂದೆ ಇರ್ತಾರೆ. ಅರ್ಥ ಆಯ್ತಾ? ಎಸ್. ಸೊ ಇವೆರಡು ನೀವು ನೆನ್ಪಿಟ್ಕೊಂಡಿರ್ಬೇಕು ಹೆಸರುಗಳು. ಇಂಪಾರ್ಟೆಂಟ್ ಸ್ಲೋಗನ್. ಸೊ ಒಂದು ಸ್ಲೋಗನ್ ನ ಹೇಳ್ತಾರೆ ಅವ್ರು. ಏನಪ್ಪಾ ಅಂತಂದ್ರೆ ಒನ್ ಕಾಸ್ಟ್, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವ್ರು ಎಲ್ಲಾರ್ಗೂನು ಅಂತ. ನೋಡಿ, ಒನ್ ಕಾಸ್ಟ್, ಒನ್ ರಿಲಿಜನ್ ಅಂಡ್ ಒನ್ ಗಾಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಆಯ್ತಾ? ಸೊ ದೇವರು ನಮ್ಮನ್ನೆಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಬೇಕಾದ್ರೆ ನಾವ್ ಮಾತ್ರ ಯಾಕೆ ಬೇರೆ ಬೇರೆ ಡಿಸ್ಟೆನ್ಸ್ ಅಲ್ಲಿ ನೋಡ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೇಕು ಆ ದೇವ್ರನ್ನ? ಎಲ್ಲಾನು ಒಂದೇ ಅನ್ನೋದನ್ನ ಇವ್ರು ಹೇಳ್ತಾರೆ. ಒನ್ ಕಾಸ್ಟ್, ಒನ್ ರಿಲಿಜನ್ ಅಂಡ್ ಒನ್ ಗಾಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಎಷ್ಟ್ ಸತ್ಯ ಅಲ್ವಾ ಮಕ್ಳೇ ಇದು? ಸೊ ಇದು ಅವರು ಆವಾಗಿನ ಕಾಲದಲ್ಲೇ ಹೇಳ್ತಾರೆ. ಅಂದ್ರೆ ಆವಾಗಿನ ಕಾಲದಲ್ಲಿ ಸಿಚುವೇಶನ್ಸ್ ಇನ್ನ ಬೇರೆ ತರನೇ ಇತ್ತಲ್ವಾ, ಇನ್ನ ತುಂಬಾ ಈ ತರ ಎಲ್ಲ ಇರ್ಲಿಲ್ಲ, ತುಂಬಾ ಕೆಡ್ದಾಗಿತ್ತು ಅವಾಗಿನ ಸಿಚುವೇಶನ್ಸ್. ಸೊ ಅದಕ್ಕೆ ಇಷ್ಟೆಲ್ಲ ಸೋಷಿಯಲ್ ರಿಫಾರ್ಮರ್ಸ್ ನ ನಾವ್ ನೋಡ್ತೀವಿ, ಬಿಕಾಸ್ ಸಿಚುವೇಶನ್ಸ್ ಆ ತರ ಇತ್ತು ಅನ್ನೋ ಕಾರಣಕ್ಕೆ. ರೈಟ್? ಅಚೀವ್ಮೆಂಟ್ಸ್. ಸೊ ಇದು ಅಚೀವ್ಮೆಂಟ್ಸ್ ಐಕನ್. ಏನೇನ್ ಅಚೀವ್ಮೆಂಟ್ ಅಂತ ಅಂದ್ರೆ ಎರಡ್ ಮುಖ್ಯವಾದ ಅಚೀವ್ಮೆಂಟ್ಸ್. ಏನಪ್ಪಾ ಅಂತಂದ್ರೆ ಅವರು ಈ ಎಂಟ್ರಿ, ಟೆಂಪಲ್ ಎಂಟ್ರೀಸ್ ಇರುತ್ತಲ್ವ ಮಕ್ಳೇ, ಸೊ ಅದಕ್ಕೆ ಬಿಡೋದಿಲ್ವಲ್ಲ, ಸೊ ಅದ್ರ ಮುಂದೆನೆ ಅಂದ್ರೆ ದೇವಸ್ಥಾನಗಳ ಮುಂದೆ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಾರೆ, ಅಂಡ್ ಅದು ಹಿಟ್ ಆಗುತ್ತೆ. ಸೊ ಇವೆರಡು ಅಚೀವ್ಮೆಂಟ್ಸ್. ಯಾವ್ದಪ್ಪ ಅಂತಂದ್ರೆ ವೈಕಂ ಸತ್ಯಾಗ್ರಹ ಮೂವ್ಮೆಂಟ್ ಇನ್ 1924, ಶಿವನ ದೇವಸ್ಥಾನದ ಮುಂದೆ ಮಾಡುವಂಥದ್ದು. ಇನ್ನೊಂದು ಗುರುವಾಯೂರ್ ಟೆಂಪಲ್, ಕೃಷ್ಣನ ದೇವಸ್ಥಾನ ಮುಂದೆ ಮಾಡುವಂತ ಸತ್ಯಾಗ್ರಹಗಳು. ಸೊ ಇವೆರಡು ಹಿಟ್ ಆಗುತ್ತೆ. ಅಂಡ್ ಇದನ್ನ ಪ್ರೋತ್ಸಾಹ ಮಾಡೋದು ಯಾರಪ್ಪ ಅಂತಂದ್ರೆ ಗಾಂಧಿ ಅವರು ಹಾಗೂ ಪೆರಿಯಾರ್. ಪೆರಿಯಾರ್ ಯಾರಪ್ಪ ಅಂತಂದ್ರೆ ಆರ್ಕಿಟೆಕ್ಟ್ಸ್ ಆಫ್ ದಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಸೊ ಇವರಿಬ್ರು ಕೂಡ ಈ ಒಂದು ಸತ್ಯಾಗ್ರಹ ಮೂವ್ಮೆಂಟ್ ಏನಿರುತ್ತೆ ಅದಕ್ಕೆ ಜಾಯಿನ್ ಆಗ್ತಾರೆ, ಅಂಡ್ ಅದು ಹಿಟ್ ಆಗುತ್ತೆ. ಸೊ ಇವು ಇವರ ಅಚೀವ್ಮೆಂಟ್ಸ್ ಆಗಿದೆ. ಅರ್ಥ ಆಯ್ತಾ? ಸೊ ಅದ್ರಲ್ಲಿ ಗಾಂಧೀಜಿ ಹಾಗೂ ಪೆರಿಯಾರ್ ಅವರು ಸೇರ್ಕೊಳ್ಳೋದು ಇನ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅವರಿಗೆ, ಅವ್ರು ಮಾಡ್ತಾ ಇರುವಂತ ಸತ್ಯಾಗ್ರಹ ಹಿಟ್ ಆಗೋದಕ್ಕೆ. ರೈಟ್? ಎಸ್. ಸೊ ವೈಕಂ ಸತ್ಯಾಗ್ರಹ, ಶಿವನ ದೇವಸ್ಥಾನ, ಗುರುವಾಯೂರ್ ಅಂತ ಅಂದ್ರೆ ಕೃಷ್ಣನ ದೇವಸ್ಥಾನ. ಅರ್ಥ ಆಯ್ತಾ? ಸೊ ಇದು ಇವರ ಅಚೀವ್ಮೆಂಟ್ಸ್ ಆಗಿರುತ್ತೆ. ಸೊ ಎಸ್ ಮಕ್ಳೇ, ಇಷ್ಟೇ ಇರೋದು, ತುಂಬಾ ಚಿಕ್ಕ ಟಾಪಿಕ್. ಸೊ ಹಾಗಾಗಿ ಬೇಗ ಬೇಗ ಆಗೋಯ್ತು. ಸೊ ಇವಾಗ ನಾವು ರೀಕಾಲ್ ಸ್ಲೈಡ್ ಅಲ್ಲಿ ಇದೀವಿ. ಸೊ ಇದನ್ನ ನೀವು ನೆನ್ಪಿಟ್ಕೊಂಡಿರ್ಬೋದು, ಆಲ್ರೆಡಿ ಮಾಡಿದೀನಿ. ಸೊ ಈ ತರಾನೇ, ಸೊ ಒಂದ್ ಟೇಬಲ್ ತರ ಹಾಕಿ ಮಾಡಿದೀನಿ. ಸೊ ಇದನ್ನು ಕೂಡ ಆ ತರನೇ ಮಾಡ್ತಾ ಇದೀವಿ. ಫಸ್ಟ್ ಸೊಸೈಟಿ ಅಂದ್ರೆ ಅವರ ಒಂದು ಯೋಜನೆಯ ಹೆಸರೇನು ಅಂತ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ 1903. ಆಯ್ತಾ?
ಲೀಡರ್ ಯಾರು? ಶ್ರೀನಾರಾಯಣ ಗುರು. ಅಚೀವ್ಮೆಂಟ್ಸ್ ಏನು? ದೇವಸ್ಥಾನಗಳದ್ದು ಬರೀಬೇಕು ನೀವು. ಸೊ ವೈಕಂ ಸತ್ಯಾಗ್ರಹ ಮೂವ್ಮೆಂಟ್ 1924 ಅಲ್ಲಿ, ಹಾಗೂ ಗುರುವಾಯೂರ್ ಟೆಂಪಲ್. ಸೊ ಇವೆರಡಕ್ಕೆ ಅವರು ಸತ್ಯಾಗ್ರಹ ಅನ್ನೋದನ್ನ ಮಾಡ್ತಾರೆ, ಎಂಟ್ರಿ ಬೇಕು ಅಂತ. ಅಂಡ್ ಇನ್ನ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಗಾಂಧಿ ಹಾಗೂ ಪೆರಿಯಾರ್ ಅವರು ಈ ಒಂದು ಮೂವ್ಮೆಂಟ್ ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಯ್ತಾ? ಜಾಯಿನ್ ದ ಮೂವ್ಮೆಂಟ್. ಇನ್ಫ್ಲೂಯೆನ್ಸ್. ಸೊ ಯಾರು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತಂದ್ರೆ ಡಾಕ್ಟರ್ ಪಲ್ಪು, ಡಾಕ್ಟರ್ ಅವರು ಹಾಗೂ ಕುಮಾರನಾಸನ್. ಸಾಹಿತ್ಯದ ಮೇಲೆ ಜಾಸ್ತಿ ಒಲವಿರುತ್ತೆ ಇವರಿಗೆ. ಸೊ ಇವರಿಬ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಸ್ಲೋಗನ್ಸ್, ಒಂದ್ ಇಂಪಾರ್ಟೆಂಟ್ ಸ್ಲೋಗನ್, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವ್ರು, ಎಲ್ಲಾರ್ಗುನು, ಎಲ್ಲ ಮನುಷ್ಯರಿಗುನು ಅಂತ ಸ್ಲೋಗನ್ ಅದು. ಒನ್ ಕಾಸ್ಟ್, ಒನ್ ರಿಲಿಜನ್ ಅಂಡ್ ಒನ್ ಗಾಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಲಾಸ್ಟಿಗೆ ಕಾಮನ್ ಪ್ರೀಚಿಂಗ್ಸ್, ಅಂದ್ರೆ ಕಾಮನ್ ಆಗಿ ಅವ್ರು ಏನ್ ಹೇಳಿದ್ರು, ಎಲ್ಲರಿಗೂ ಏನ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡ್ರು ಅಂತಂದ್ರೆ ಬಿಲ್ಡ್ ಟೆಂಪಲ್ಸ್ ಫಾರ್ ದ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಬಿಕಾಸ್ ಅವ್ರಿಗೆ ಲೈಕ್ ಎಲ್ಲರೂ ಹೋಗುವಂತ ಟೆಂಪಲ್ಗೆ ಅವ್ರಿಗೆ ಅವಕಾಶ ಇರ್ಲಿಲ್ಲ ಒಳಗಡೆ ಹೋಗೋದಕ್ಕೆ. ಅದೊಂದು. ಅಪ್ಲಿಫ್ಟ್ಮೆಂಟ್ ಆಫ್ ಎರ್ಹಾವಾ ಕಮ್ಯುನಿಟಿ ಆಫ್ ಕೇರಳ, ಅಡ್ರೆಸ್ಡ್ ಇಶ್ಯೂಸ್ ಆಫ್ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇನ್ ಕೇರಳ, ಹಾಗೂ ಪ್ರಮೋಟೆಡ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್. ಸೊ ಇದು ಇವರ ಕಾಮನ್ ಪ್ರೀಚಿಂಗ್ಸ್ ಆಗಿರುತ್ತೆ. ಸೊ ಕಾಮನ್ ಪ್ರೀಚಿಂಗ್ಸ್ ಯಾಕೆ ಹಾಕಿದೀವಿ ಇಲ್ಲಿ? ಎಸ್. ಸೊ ಈ ಒಂದು ಪ್ರೀಚಿಂಗ್ಸ್ ನ ಬೇರೆ ಸಮಾಜದವರು ಹೇಳಿದ್ದಾರೆ. ಅಂದ್ರೆ ಎಜುಕೇಶನ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡೋದು, ಸೊ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಪ್ರೋತ್ಸಾಹ ಮಾಡೋದು. ಸೊ ಇದೆಲ್ಲ ಬೇರೆಯವರು ಮಾಡಿದ್ದಾರೆ. ಬೇರೆ ನಾವಿಷ್ಟ ದಿನ ಓದ್ಕೊ ಬಂದ್ವಲ್ಲ ಸಮಾಜಗಳು, ಸೊ ಬೇರೆ ಬೇರೆ ಸಮಾಜಗಳು ಕೂಡ ಮಾಡಿದಾವೆ. ಸೊ ಹಾಗಾಗಿ ಕಾಮನ್ ಪ್ರೀಚಿಂಗ್ಸ್ ಅಲ್ಲಿ ಹಾಕಿದೀವಿ. ರೈಟ್? ಎಸ್. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಏನಿದೆ, ಚಿಕ್ಕ ಟಾಪಿಕ್, ಬಿಟ್ಟು ಹೋಗಿರೋ ಟಾಪಿಕ್ ಇಲ್ಲಿಗೆ ಕವರ್ ಮಾಡಿದೀವಿ. ಅಂಡ್ ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಒಂದು ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಕೂಡ ಇದೆ, ಅದನ್ನ ಸಾಲ್ವ್ ಮಾಡೋಣ. ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನು ಅನ್ನೋದನ್ನ ನೋಡೋಣ. ಎಜುಕೇಶನ್ ನ ಪ್ರಮೋಟ್ ಮಾಡ್ತಾರೆ. ಬಿಲ್ಡ್ ಟೆಂಪಲ್ಸ್ ಫಾರ್ ದ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಸ್ ದೇ ವರ್ ಡಿನೈಡ್ ಟೆಂಪಲ್ ಎಂಟ್ರಿ. ಸೊ ಅವ್ರಿಗಂತಾನೆ ಒಂದು ಟೆಂಪಲ್ ನ ಕೊಡ್ತಾರೆ. ಅಪ್ಲಿಫ್ಟ್ಮೆಂಟ್ ಆಫ್ ಇರಾವಾ ಕಮ್ಯುನಿಟಿ ಇನ್ ಕೇರಳ, ಅಡ್ರೆಸ್ಡ್ ಇಶ್ಯೂಸ್ ಆಫ್ ಕಾಸ್ಟ್ ಬೇಸ್. ಇರಾವಾ ಕಮ್ಯುನಿಟಿ ಅಂತಂದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೇರಳದಲ್ಲಿ. ಓಕೆ. ಸೊ ಅಡ್ರೆಸ್ಡ್ ಇಶ್ಯೂಸ್ ಆಫ್ ಕಾಸ್ಟ್ ಬೇಸ್ಡ್ ವೈಲೆನ್ಸ್ ಇನ್ ಕೇರಳ ಬೈ ಸ್ಟ್ರೆಂಥನಿಂಗ್ ದ ಬ್ಯಾಕ್ವರ್ಡ್ ಅಂಡ್ ಎಕ್ಸ್ಪ್ಲಾಯ್ಟೆಡ್ ಕಮ್ಯುನಿಟೀಸ್. ಅಂಡ್ ಲಾಸ್ಟ್ಲಿ ಸತ್ಯಾಗ್ರಹ ಫಾರ್ ದ ಎಂಟ್ರಿ ಆಫ್ ಅನ್ಟಚಬಲ್ಸ್ ಇನ್ ಟು ವೈಕಮ್ ಅಂಡ್ ಗುರುವಾಯೂರ್ ಟೆಂಪಲ್. ಅರ್ಥ ಆಯ್ತಾ? ಸೊ ಇಷ್ಟು ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್. ಎಸ್. ಸೊ ಇಲ್ಲಿಗೆ ಪಾರ್ಟ್ 1 ಕಂಪ್ಲೀಟ್ ಮಾಡ್ತೀನಿ. ಸೊ ನಮ್ಮ ಮುಂದಿನ ಕ್ಲಾಸಸ್ ಇಂದ ನಮ್ಮ ಪಾರ್ಟ್ 2 ಟೆಕ್ಸ್ಟ್ ಬುಕ್ ನ ಸ್ಟಾರ್ಟ್ ಮಾಡೋಣ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬೈ.